ಈ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಬೀರಲಿಂಗೇಶ್ವರ ಮತ್ತು ಅಮೋಘಸಿದ್ದೇಶ್ವರ ರೇವಣಸಿದ್ದೇಶ್ವರ ಮಾಳಿಂಗೇಶ್ವರ ಪಾದಲ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಮಂಗಸುಳಿ ಗ್ರಾಮದೊಳಗ ಈ ಒಂದು ಬ್ರಹ್ಮ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ನನ್ನ ಪರಮ ಪೂಜ್ಯರಿಗೆ ಕಲಾವಿದರಿಗೆ ಮುಂದ್ಗಡೆ ಕೂತಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಹಿರಿಯ ಕಲಾವಿದರು ತಂದೆ ತಾಯಿಗಳೇ ನಮ್ಮ ಅಕ್ಕನ ಸ್ವರೂಪಾಗಿರ್ತಕ್ಕಂಥ ರಾಜಮ್ಮಕ್ಕವ್ರೆ ತಮಗೆಲ್ಲರಿಗೂ ಕೂಡ ಪಡಗಾನೂರು ಗುರುನಾಥ ಮಾಸ್ತರ ಡೊಳ್ಳಿನ ಸಂಘದ ಪರವಾಗಿ ತಮಗೆಲ್ಲರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸುತ್ತೇನೆ. ದಯವಿಟ್ಟು ನಾ ಹಿಂದಗಡೆ ಮಾತಾಡ್ತೀನಿ. ತಮ್ಮಲ್ಲಿ ಒಂದು ವಿನಂತಿ ಕೇಳ್ತೀನಿ ನಾನು ಎಲ್ಲರ ಕಲಾವಿದರಲ್ಲಿ. ಈ ಕಡೆ ಬೆಳಗಾವಿ ಹಿಡ್ಕೊಂಡು, ಈ ಕಡೆ ಕಲಬುರಗಿ ಹಿಡ್ಕೊಂಡು, ಈ ಕಡೆ ರಾಮದುರ್ಗ, ಈ ಕಡೆ ಹುನಗುಂದ ಮತ್ತು ಈ ಕಡೆ ಸೋಲಾಪುರ ಎಲ್ಲ ಭಾಗದಿಂದ ಕಲಾವಿದರು ಬಂದಿರಿ. ಪುಣ್ಯಾತ್ಮರೆ ನಮ್ಮ ಕೂಗಿಗೆ ಬಂದಿರಿ. ನಾವೇನು ಶ್ರೀಮಂತರಲ್ಲ, ದೊಡ್ಡ ವ್ಯಕ್ತಿಗಳಲ್ಲ, ಸಣ್ಣ ಕಲಾವಿದರು. ಏನೋ ಆ ಕಡೆ ಈ ಕಡೆ ಸುಮ್ಮ ಕಳ್ಳಾಗಿ ಮುಳ್ಳಾಗಿ ಬಿದ್ದಂಥ ಸಣ್ಣ ಕಲಾವಿದ್ರನ್ನ ಕೂಗಿ ನೀವೆಲ್ಲ ಕಲಾವಿದರು ಕೂಡಿರಿ. ತಮ್ಮಲ್ಲಿ ಒಂದು ವಿನಂತಿ ಐತಿ, ಯಾರೇ ಕಲಾವಿದರು ಮಾತಾಡಲಿ, ಯಾರೇ ಮಾತಾಡ್ರಿ, ದಯವಿಟ್ಟು ನಾವು ಕಲಾದೇವತೆ ಮಕ್ಕಳು, ನಮ್ಮಲ್ಲಿ ಯಾರು ದಯವಿಟ್ಟು ಭೇದ ಭಾವ ತರಬೇಡ್ರಿ. ನಾವು ಕಲಾದೇವತೆ ಮಕ್ಕಳು, ಇಲ್ಲಿ ಎ ಟೀಮ, ಬಿ ಟೀಮ, ಸಿ ಟೀಮ ಯಾವೂ ಇಲ್ಲ. ದಯವಿಟ್ಟು ನಾವೆಲ್ಲ ಅಖಂಡ ಕಲಾದೇವತೆ ಮಕ್ಕಳದೇವು. ಅಂಶದ ಮುತ್ತನ ಮಾರ್ಗದ ಮಕ್ಕಳು ಒಂದೇ, ಮಾಳಿಂಗರಾಯ ಮುತ್ತನ ಮಾರ್ಗದ ಮಕ್ಕಳು ಒಂದೇ. ಆ ಹಾಡಿದ ಕಲಾವಂತರು ನಮ್ಮವರೇ, ಹಾಡಾರ ಕಲಾವಂತರು ನಮ್ಮವರೇ, ಇನ್ನು ಬರ್ತಕ್ಕಂಥ ಮುಂದೆ ಹಾಡ್ತಕ್ಕಂಥ ಕಲಾವಿದರು ನಮ್ಮವರೇ. ನಮ್ಮಲ್ಲಿ ದಯವಿಟ್ಟು ಯಾರು ಭೇದ ಭಾವ ತರಬೇಡ್ರಿ. ಆ ಕಲಾವಿದ, ಈ ಕಲಾವಿದ, ಆ ಜಾತಿ, ಈ ಜಾತಿ, ದಯವಿಟ್ಟು ಆ ಕಲಾವಿದ ನನ್ನೊಂದು ಪದ್ಧತಿ ಐತಿ. ಸಣ್ಣ ಸಣ್ಣ ಕಲಾವಿದರನ್ನ ಮೇಲಕ್ಕೆತ್ತುವಂಥ ಕೆಲಸ ನನ್ನೊಂದು ಪದ್ಧತಿ, ಅದು ನೇಮ ಐತಿ. ನನ್ನ ಜೀವನವಾಗಿ ನಿಮ್ಮನ್ನ ಅಂತ ಸಣ್ಣ ಕಲಾವಿದ ನೆನಪು ಮಾಡ್ತಿರ್ತಕ್ಕಂಥ ಒಂದು ವಿನಂತಿ ಐತಿ. ಯಾಕಂದ್ರೆ ಶ್ರೀಮಂತರು ಎಲ್ಲರೂ ನೆನೆಸ್ತಾರ್ರಿ, ಬಡವ್ರು ನೆನೆಸರ್ಬೇಕಲ್ರಿ, ಬಡವ್ರು ನೆನೆಸಬೇಕಲ್ಲ. ಅದಕ್ಕೆ ಎಲ್ಲರೂ ಶ್ರೀಮಂತರು ನಮ್ಮವರೇ, ಬಡವರು ನಮ್ಮವರೇ, ಸಣ್ಣವರು ನಮ್ಮವರೇ, ದೊಡ್ಡವರು ನಮ್ಮವರೇ. ನಾನು ನಿಮ್ಮ ಜೊತೆಯಲ್ಲಿ ಬಂದು ಕುಂದಿರ್ತೀನಿ. ನಾನು ಇಷ್ಟೆಲ್ಲ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಐತಿ, ಕಲಾವಿದರ ಪ್ರೀತಿ ಐತಿ. ಇಷ್ಟೊಂದು ಜನ ಬರ್ಬೇಕಾದ್ರೆ ಒಂದೇ ಒಂದು ಫೋನಿಗೆ ಆಗಿ ಬಂದಿರಿ. ತಮ್ಮ ಅಭಿಮಾನ, ತಮ್ಮ ಋಣ ತೀರ್ಸಕ್ಕೆ ನಮಗೆ ಯಾವತ್ತೂ ಸಾಧ್ಯವಿಲ್ಲ. ಅದಕ್ಕೆ ಅಜಿತ್ ಸರ್ ಒಂದು ಯಾಕಂತ ಕೇಳಿದ್ರೆ, ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅಜಿತ್ ಸರು, ದರ್ಯಪ್ಪಣ್ಣ, ನಮಗೆ ಮನೇಶ್ ಮಾಸ್ತರು ಫೋನ್ ಮಾಡಿದ್ರು. ಹಿಂಗೆ ಸರ್ ಹೆಂಗಂತ ಕೇಳಿದ್ರೆ, ಇಲ್ಲೆಲ್ಲೊಬ್ಬ ಕಾರಣಕರ್ತನ ಕುರಿಕಾಯಿ ಮನುಷ್ಯ ನಮ್ಮ ಸಿದ್ದಪ್ಪಣ್ಣ ವಾಣಿಸಿಗೆ ನೋಡ್ರಿ, ಅಲ್ಲಿ ಗೊತ್ತಾ ನೋಡ್ರಿ. ಕುರಿಕಾಯಿ ಮನುಷ್ಯ ರಾತ್ರಿ 1ಕ್ಕೆ ಫೋನ್ ಹಚ್ಚದ, ಹಚ್ಚಿ ಗುರುನಾಥ ಮಾಸ್ತರ ಇದು ಹೆಂಗೆ ಮಾಡೋನು ಅಂತ ಆ ಕುರಿಕಾಯಿ ಮುಂದಕ್ಕೆ ಫೋನ್ ಹಚ್ಚಿ ಭಾಳ ಕಷ್ಟಪಡಕತ್ತ. ಇಲ್ಲ ತಿಳ್ಕೊಂಡು ನಾ ಹೇಳಿದೆ, ಇಲ್ಲಪ್ಪ ಸಮಾಧಾನ. ಭಾಳ ಮಂದಿ ಫೋನ್ ಹಚ್ಚಿದ್ರು, ಇವರೆಲ್ಲರಿಗೆ ಸಮಾಧಾನ ಹೇಳಿದೆ. ಹೇಳಿ ಕೊನೆಗೆ ನಮ್ಮ ಅಜಿತ್ ಸರು ಮತ್ತು ನಮ್ಮ ಧರೆಪ್ಪಣ್ಣವರು, ಉಮೇಶ್ ಮಾಸ್ತರು ಫೋನ್ ಮಾಡಿದ್ರು. ಇಲ್ಲಿ ಯಾಕಂದ್ರೆ ಕಲಾವಿದರು ನಾವೆಲ್ಲ ಒಂದೇ ತಾಯಿ ಮಕ್ಕಳದೆವು, ನಮ್ಮಲ್ಲಿ ಭೇದ ಭಾವ ಯಾರೂ ಬರಬಾರ್ದು. ನೀವು ಏನು ಮಾಡಿದ್ರು ಸಹಿತ ಸಣ್ಣ ಕಲಾವಿದರು ಹಿಡ್ಕೊಂಡು ದೊಡ್ಡ ಕಲಾವಿದರು ತನ್ನ ನೆನಪು ಮಾಡ್ತೀನಿ ಅಂದ್ರೆ ಮಾತ್ರ ಈ ಒಂದು ಕಾರ್ಯಕ್ರಮ ಕೈ ಹಾಕ್ರಿ, ಇಲ್ಲಾಂದ್ರೆ ಹಾಕ್ಬೇಡ್ರಿ ಅಂತಕ್ಕಂಥ ಒಂದು ಸ್ಪಷ್ಟವಾಗಿ ಸಂದೇಶ ಕೊಟ್ಟಿರ್ತಕ್ಕಂಥ ನಾವೊಂದು ಕೆಲಸ ಮಾಡೀನಿ. ಭಾಳ ಶ್ರಮಪಟ್ಟು, ಯಾಕಂದ್ರೆ ಒಂದು ಹಾಡು ಹೋಗಿ ಇವತ್ತು ಹಾಡುಗಳನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮ ಅಜಿತ್ ಸರ್ ತಾವೆಲ್ಲ ಜೋರ ಚಪಾತದ ಮುಖಾಂತರ. ಯಾಕಂದ್ರೆ ಮನಿ ಮಠ ಬಿಟ್ಟು ರೊಕ್ಕ ರೂಪಾಯಿ ಏನು ಖರ್ಚು ಏನು ಮಾಡಲಾರ್ದೆ ಇನ್ನೆಲ್ಲ ಕಲಾವಿದರು ಗುರುತು ಮಾಡಿ ನೆಟ್ಟು ಕೊಡ್ತೀನಿ. ಕೊಟ್ಟವ್ರನ್ನ ಹಾಡೋದು ಒಟ್ಟ ನಾವು ಎಷ್ಟು ನೆನಪು ಮಾಡ್ಯಾವು, ಇಷ್ಟಾದ್ರೂ ಸಹಿತ ಕೆಲವೊಂದು ಕಲಾವಿದ್ರು ನೆನಪು ಹಾರಿರ್ತದೆ. ದಯವಿಟ್ಟು 251 ಕಲಾವಿದ್ರು ನೆನಪು ಮಾಡ್ಯಾವು, ಇನ್ನಾದರೂ ಕಲಾವಿದ್ರು ನೆನಪು ಹಾರಿರ್ತದೆ. ನಾವು ಯಾವುದೇ ಉದ್ದೇಶದಿಂದ ಬಿಟ್ಟಿರಂಗಿಲ್ಲ, ಯಾವುದೇ ಭೇದ ಭಾವ ಬಿಟ್ಟಿರಂಗಿಲ್ಲ. ಮುಂದಿನ ದಿನಮಾನದೊಳಗೆ ಅವ್ರ ಹೆಸರು ಸಹಿತ ಮುಖ್ಯವಾಹಿನಿ ತರುವಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಮಾತಿರುತ್ತಾ. ನಮ್ಮ ರಾಮು ಕೂಡ ಒಳ್ಳೆಯ ಸಾಹಿತ್ಯ ಬರೆದ. ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಸಿರಿ ಸಂಪತ್ತು ಭೋಗಬೇಕು ಕೊಡಲಿ. ನಿಮ್ಮೆಲ್ಲರ ಕೃಪೆ ನನ್ನ ಮೇಲಿರಲಿ. ನಮ್ಮ ಅಜಿತ್ ಸರ್ ಮೇಲೆ, ಉಮೇಶ್ ಮುದಿಯವ್ರ ಮೇಲೆ, ನಮ್ಮ ಧರೆಪ್ಪಣ್ಣರ ಮೇಲೆ, ಎಲ್ಲರ ಮೇಲೆ ಪ್ರೀತಿ ಕಲಾವಿದರೆ. ನಾವೆಲ್ಲ ಒಂದೇ ತಾಯಿ ಮಕ್ಕಳು, ಇಲ್ಲಿ ಭೇದ ಭಾವ ಇಲ್ಲ. ದಯವಿಟ್ಟು ಆ ಕಲಾವಿದರು ಈ ಕಲಾವಿದರು ಯಾರೂ ದಯವಿಟ್ಟು ಹಾಗೆ ತಿಳ್ಕೊಬೇಡ್ರಿ. ನಮ್ಮ ಮನೆ ಮಕ್ಕಳ ತಿಳ್ಕೊಂಡು ಪ್ರೀತಿಯಿಂದ ಇರುತ್ತಾನ. ಒಂದು ಪ್ರೀತಿಯಿಂದ ಸತ್ತೋಗಿ ಯಾವಾಗ ಸಾಹಿತ್ಯ ಗೊತ್ತಿಲ್ಲ ಪುಣ್ಯಾತ್ಮರೇ. ಕಲಾವಿದರು ನಾವು ನಿಮ್ಮ ಆಸ್ತಿನ ಕಸ್ಕೊಂಡೇವಲ್ರಿ, ನಮ್ಮ ಆಸ್ತಿ ನೀವು ಕಸ್ಕೊಂಡ್ರಿ ಅಂತ ಇಂದ ಯಾರಿಗಾಗಿ ಬಡಿದಾಡ್ದು? ಕಲಾದೇವತೆಗಾಗಿ ಬಡಿದಾಡ್ದು. ನಾವು ಕಲಾದೇವತೆಯ ಮಕ್ಕಳೆಲ್ಲ, ನಾವು ಕಲಾವನ್ನು ಆರಾಧಕರು. ನಾವು ಪ್ರೀತಿಯಿಂದ ನಾವೆಲ್ಲ ಕಂಡುಕೊಂಡು ಯಾವಾಗ ಸಾಹಿತ್ಯ ಗೊತ್ತಿಲ್ಲ ಒಂದಿನ ಪ್ರೀತಿಯಿಂದ ಸತ್ತು ಹೋಗೋದೈತಿ. ಇಂಥ ಮನುಷ್ಯ ಹಿಂಗಿದ್ನಪ್ಪ ಅಂತೇಳಿ ನೆನೆಸ್ಕೊಂಡ್ರೆ ಸಾಕು. ರೊಕ್ಕ ರೂಪಾಯಿ ಶ್ರೀಮಂತ ಯಾವುದೂ ದೂಡಿ ಬರೋಂಗಿಲ್ಲ.
ತನ್ನೆಲ್ಲರ ಪ್ರೀತಿಗಾಗಿ ನೀವು ಅಲ್ಲಿಂದ ಇಲ್ಲಿ ನಮ್ಮ ಕೂಗಿ ಏನು ಬಂದಿರಲ್ಲ, ನಿಮಗೆ ಗುರುನಾಥ ಮಾಸ್ತರ ಮತ್ತು ಅಜಿತ್ ಮಾಸ್ತರ, ಉಮೇಶ್ ಮಾಸ್ತರ, ದರಿಗೊಂಡ ಮಾಸ್ತರ ಎಲ್ಲ ಕಲಾವಿದರ ಪರವಾಗಿ ನಿಮಗೆ ನಮ್ಮ ದೀರ್ಘಂಡವಾದ ನಮಸ್ಕಾರ. ಇಷ್ಟು ಹೇಳಿ ನಾನು ಮಾತು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಕಲಾವಿದರ ಒಂದೇ ತಾಯಿ ಮಕ್ಕಳು ಅನ್ನೋದ್ರ ಬಗ್ಗೆ ಭಾಳ ಸುಶ್ರಾವ್ಯವಾಗಿ ಮಾತನಾಡಿರ್ತಕ್ಕಂಥವ್ರು. ನಾನು ಮೊನ್ನೆ ಕ್ಯಾಸೆಟ್ ರಿಕಾರ್ಡಿಂಗ್ ಮಾಡೋ ಸಂದರ್ಭದಲ್ಲಿ ನಮ್ಮ ರಾಮು ಅವರು ಸದ್ದಲ್ಗಮಲ ಭಾಳ ಒಳ್ಳೆಯ ಹುಡುಗ, ಅವ್ರ ಜೊತೆ ಕಾರ್ನೊಳಗೆ ಒಬ್ರು ಇಂಜಿನಿಯರ್ ಬಂದಿದ್ರು ಅಂತ ಹೇಳಿದ್ರು ನಾನು. ಸೊ ಅವು ಭಾಳ ಒಳ್ಳೆಯ ವಿಚಾರ. ನೀವೇ ಬರ್ಬೇಕು ಈಗ ಮಾತಾಡಕ್ಕೆ. ಬರ್ರಿ ರಮಣ, ಬರ್ರಿ ಬರ್ರಿ ಪಟ್ನ ಬರ್ರಿ. ರಾಮು ಸಾತಲ್ಗಾಂವ್ ಅವ್ರು ಮಾತಾಡಬೇಕು. ಯಾಕಂದ್ರೆ ನೀವು ಸಾಹಿತ್ಯ ಬರ್ದಿರಿ ಸರ್. ಕೂತ್ಕೊಂಡು ನಿಮ್ಮದು ವಿಡಿಯೋ ನೋಡಿ ನಿನ್ನೆ ಪರ್ಸೋರು ತೋರ್ಸ್ಯಾರ ನನಗೆ. ಸಾಹಿತ್ಯ ಬರ್ದಿರಿ ಅಂತಂದ್ರೆ ಅದ್ರ ತಕ್ಕ ನೀವು ಇರ್ತೀರಿ ಅಂತೇಳಿ ನಮ್ಮ ಮನೋಭಾವನೆ ಅದ. ಒಂದು ಎರಡೆರಡು ನಿಮಿಷ ನೀವೆಲ್ಲ ಮಾತಾಡಿ ಅವ್ರಿಗೆ ಶುಭ ಹಾರೈಸಬೇಕು. ರಾಮು ಸಾತಲ್ಗಾಂವ್ ಅವರು ಕೂಡ ಒಂದೆರಡು ಮಾತುಗಳನ್ನ ವೇದಿಕೆ ಮೂಲಕ ಹೇಳ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅಣ್ಣ ಬನ್ನಿ. ಹಲೋ, ನಮ್ಮ ಮಾತಾಡಕ್ಕೆ ಬರಲ್ರಿ, ಅದಕ್ಕೆ ನೀವೆಲ್ಲರೂ ಪದೇ ಪೂರ್ವಕವಾಗಿ ಮಾತಾಡಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಧರ್ಮದವರಿಗೆ ಧನ್ಯವಾದಗಳು. ಇನ್ಮೇಲೆ ನಮ್ಮ ಮಾತಾಡಕ್ಕೆ ಕೆಳಗೆ ಕೂತು ಎಷ್ಟು ಮಾತಾಡ್ತಾರೆ ನನಗೆ ಓದೈತೆ. ಹಿಂದೆ ಮಾತಾಡೋಕೆ ಏನು ಬೇಕಾದ್ರೆ ಮಾತಾಡ್ತಿರ್ತಾರೋ. ಇದು 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 ಒಂದು 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 ಮಾತಾ, ಇದು ನಾಟಕ. ಇದು ಇರಲಿ, ನಮ್ಮ ಮಾತಿಗೆ ಇಲ್ಲಿ ತನಕ ಬಂದ್ರಲ್ಲ, ಅದು ಖುಷಿ ನಮಗೆ. ನಾವೆಲ್ಲ ಕೆಳಗಿದ್ದವ್ರು ಇಲ್ಲಿ ತನಕ ಬಂದು ಹೋಗೋದು ಅದು ಭಾಳ ಕಠಿಣ ಐತೆ ಸರ್. ಹಾಡ್ಕ್ಯಾಗಿ ಮಾತಾಡೋದು ಬೇರೆ, ಹಿಂಗೆ ಕಾಮನ್ ಆಗಿ ಮಾತಾಡೋದು ಬೇರೆ ರೀ. ಇನ್ಮೇಲೆ ನಮ್ಮ ಬಾಬಾನಗರದ ಲಕ್ಷ್ಮಣ್ ಮಾಸ್ತರು ಅವರು ಒಬ್ಬ ಒಳ್ಳೆಯ ಮಾತುಗಾರ. ಇಲ್ಲಿ ವಿಷಯ ಶುಭಾಶಯಗಳನ್ನು ಹೇಳುವಂಥ ಕಾರ್ಯಕ್ರಮ ಇದೆ. ಕಲಾವಿದರಿಗಾಗಿ ಬಹಳ ದುಡಿದೀವಿ ಹಿಂದೆಲ್ಲ ನಾವು. ಆದರೂ ಕೂಡ ಕಲಾವಿದರಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಒಕ್ಕಟ್ಟಿನ ಭಾವನೆ ಕಡಿಮೆ ಅದ. ನೀವೇನು ಹಾಡಿಕೆ ಒಳಗೆ ಬೇಡಾಡ್ರಿ, ಹಾಲು ಮತ್ತು ಅದ ಡೊಳ್ಳಿನ ಕದ ಬೆಳೆಸೋ ಸಂದರ್ಭದಲ್ಲಿ ನಾವೆಲ್ಲ ಒಕ್ಕಟ್ಟು ಅನ್ನೋದು ಇರಬೇಕು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಬಾಬಾನಗರದ ಲಕ್ಷ್ಮಣ್ ಮಾಸ್ತರ್ ಅವರು. ಎಲ್ಲರಿಗೂ 2 ನಿಮಿಷ ಟೈಮ್ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಕೂಡಿರ್ತಕ್ಕಂಥ ನಮ್ಮ ಹುಲಿಜಂತಿ ಹಾಗೂ ಬೇವರ್ಗಿ, ಅರಕೇರಿಯ, ಉಮ್ದಿಯ ಎಲ್ಲ ಪೂಜಾರಿಗೂ ಕೂಡ ನನ್ನ ಅನಂತಕೋಟಿ ನಮಸ್ಕಾರ ಸಲ್ಲಿಸಿ, ಮೇಲಾಗಿ ವೇದಿಕೆ ಮುಂಭಾಗದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಲಾವಿದರಿಗೂ ಕೂಡ ಈ ಚಿಕ್ಕ ಕಲಾವಿದರ ಅನಂತಕೋಟಿ ನಮಸ್ಕಾರವನ್ನು ಸಲ್ಲಿಸುತ್ತಾ, ತಮ್ಮಲ್ಲಿ ಮಾತಾಡಿರ್ತಕ್ಕಂಥ ವಿಷಯ ಏನಪ್ಪ ಅಂದ್ರೆ, ಎಲ್ಲ ಕಲಾವಿದರನ್ನು ಉದ್ದೇಶಿಸಿ ಎಲ್ಲ ಕಲಾವಿದರ ಮೇಲೆ ತಮಗೆ ಭಗವಂತ ಎಷ್ಟು ಮತಿ ಕೊಟ್ಟನ ಅಷ್ಟೊಟ್ಟಿಗೆ ಹಲೋ ಹಲೋ ತಮ್ಮೆಲ್ಲರಲ್ಲಿ ಇನ್ನೊಂದು ಸಲ ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಎಲ್ಲ ಕಲಾವಿದರನ್ನ ಉದ್ದೇಶಿಸಿ ಎಲ್ಲ ಕಲಾವಿದರನ್ನ ನಾಡಿನ ಮೇಲೆ ಪರಿಚಯ ಕೊಟ್ಟಿರ್ತಕ್ಕಂಥ ನಮ್ಮ ಆತ್ಮೀಯ ಅಣ್ಣನ ಸ್ವರೂಪಿಯಾಗಿರ್ತಕ್ಕಂಥ ಸಮರ ಶಿವನೇ ಎಂದು ನಾಮ ಪ್ರಖ್ಯಾತವನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಅಜಿತ್ ಸರ್ ಅವರಿಗೂ ಮತ್ತು ಎಲ್ಲ ಕಲಾವಿದರನ್ನು ಗುರುತಿಸಿ ಎಲ್ಲ ಕಲಾವಿದರ ಹೆಸರನ್ನ ನೋಂದಾಯಿಸಿಕೊಂಡು ಎಲ್ಲ ಕಲಾವಿದರ ಯಾರು ತಪ್ಪದೆ ಕೂಡ, ಯಾಕಪ್ಪ ಅಂದ್ರೆ ತಾವೆಲ್ಲರೂ ವಿಚಾರ ಮಾಡ್ಬೋದು, ಒಂದು ಮನೆ ಒಳಗೆ ಒಂದು ಯಾವ್ದಾರು ಒಂದು ಕಾರಣವನ್ನು ಹಮ್ಮಿಕೊಂಡಿದ್ದೀವಪ್ಪ ಅಂದ್ರೆ ಆ ಬೇಕಾದಷ್ಟು ನೆನಪು ಮಾಡಿಕೊಂಡು ಬೇಕಾದಷ್ಟು ವಿಚಾರ ಮಾಡಿ ಹೇಳಿದ್ರು ಕೂಡ ಒಂದು ಮನೆಯ ಬೀಗ್ತನಕ್ಕೆ ಸಂಬಂಧಪಟ್ಟಂತ ಬೀಗರು ಉಳಿತಾರೆ. ಇದು ಹಾಲು ಮತ ಅಂದ್ರೆ ಒಂದು ದೊಡ್ಡ ಸಮುದ್ರ ಐತಿ. ಈ ಸಮುದ್ರದ ಒಳಗೆ ಇನ್ನೂ ಎಷ್ಟೋ ಮಂದಿ ಕಲಾವಿದರು ಉಳಿದ್ರು ಕೂಡ ತಾವ್ಯಾರು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳಾರ್ದು. ಯಾಕಪ್ಪ ಅಂದ್ರೆ ಇದೊಂದು ನಮ್ಮ ಅಜಿತ್ ಸರ್ ಆಗಲಿ, ಗುರುನಾಥ್ ಸರ್ ಆಗಲಿ ಎಲ್ಲ ಸಹಕಾರ ನೀಡಿರ್ತಕ್ಕಂಥ ಹಿರಿಯರ ಮನೋಭಾವನೆ ಏನೈತಪ್ಪ ಅಂದ್ರೆ, ಇನ್ನೂ 10-15 ದಿವಸ ಟೈಮ್ ಹೆಚ್ಚಿಗೆ ಹೋಗ್ಬೋದು, ಖರೆ ಒಬ್ಬರೇ ಒಬ್ಬ ಕಲಾವಿದ ಉಳಿಬಾರ್ದನಂತ ಒಂದು ಶಪಥ ಐತಿ.
ತಾವೆಲ್ಲರೂ ದಯವಿಟ್ಟು ಯಾಕಪ್ಪ ಅಂದ್ರೆ ಅಕಸ್ಮಾತ್ ಎಷ್ಟು ವಿಚಾರ ಮಾಡಿದ್ರು ಕೂಡ ಅವ್ರು ನನಗೆ ಫೋನ್ ಹಚ್ಚಿಲ್ಲ ನಿನಗೆ ಫೋನ್ ಹಚ್ಚಿಲ್ಲ ಅನ್ನಂಥದ್ದು ಈ ಭಾವನೆ ಯಾವ ಕಲಾವಿದನು ಇಟ್ಕೋಬಾರ್ದು. ಕಲಾವಿದನಲ್ಲಿ ಭಾವನೆ ಏನು ಬರಬೇಕಪ್ಪ ಅಂದ್ರೆ ನಾನೊಬ್ಬ ಉಳಿದೀನಿ, ನನ್ನೊಂದು ಹೆಸರು ತೋರಿಕಲ್ಲಿ ನೀವು ಫೋನ್ ಹಚ್ಚಾರು ನಿಮ್ಮ ಹೆಸರನ್ನು ಕೊಡಬೇಕು. ಅದಕ್ಕೆ ಯಾಕಪ್ಪ ಅಂದ್ರೆ ಈ ಕಲಾದೇವಿಯ ಜಾತ್ರೆ, ಕಲಾದೇವಿಯ ಮಕ್ಕಳ ಜಾತ್ರೆ ಇದು ಕೂಡಬೇಕಾಗಿತ್ತಪ್ಪ ಅಂದ್ರೆ ನಾವೆಲ್ಲರೂ ಮೊದಲ ಕಲಾದೇವಿ ಮಕ್ಕಳ ಅಂತೇಳಿ ನಾವು ಮನಸ್ಸಿನಲ್ಲಿ ಪಾತ್ರರಾಗಬೇಕಾಗಿತ್ತಪ್ಪ ಅಂದ್ರೆ ಮೊದಲು ನಾವು ಜಾತಿಯನ್ನೇ ಮರಿಬೇಕು. ಜಾತಿಯನ್ನು ಮರ್ತೀವಿ ಅಂದ್ರೆ ಇಂಥ ಕಲಾದೇವಿ ಜಾತ್ರೆ ಆಗ್ತದ. ಅದಕ್ಕೆ ನಾವು ಎಷ್ಟು ಮಂದಿ ಕಲಾವಿದರು ಇದ್ದೀವಲ್ಲ, ನಾವೆಲ್ಲ ಕಲಾದೇವಿ ಮಕ್ಕಳು. ಯಾಕಪ್ಪ ಅಂದ್ರೆ ಪ್ರಥಮದಲ್ಲಿ ಈ ಕಲಾವಿದರ ಒಂದು ಒಳ್ಳೆಯ ಬೆಳಕಿಗೆ ತರಬೇಕು, ಕಲಾವಿದರಿಗೆ ಒಂದು ಹಕ್ಕನ್ನು ದೊರಕಿಸಿಕೊಡ್ಬೇಕು. ಯಾವ ಕಲಾವಿದನು ಹಿಂದಕ್ಕೆ ನಮ್ಮ ಎಷ್ಟೋ ಮಂದಿ ಕಲಾವಿದರು ಏನು ಮಾಡ್ಯಾರಪ್ಪ ಅಂದ್ರೆ ತಮ್ಮ ಹೊಟ್ಟಿಗೆ ಇರ್ಲಾರ್ದನ್ನು ಕೂಡ ಈ ಹಾಲು ಮತದ ಸೇವೆಯನ್ನು ಮಾಡಿ ತಮ್ಮ ಜೀವನ ಹಿಂಗೆ ಕಳೆದು ಹೋದ್ರು. ಅವರಿಗೆ ಯಾವ ಸರ್ಕಾರ ಸವಲತ್ತುಗಳನ್ನು ಸಿಗಲಿಲ್ಲ. ಆ ಕಲಾವಿದರು ಹಿಂಗೆ ಅವರಿಗೆ ಅನ್ಯಾಯ ಆಗಬಾರ್ದು ಅಂತ ಸರ್ಕಾರ ಸವಲತ್ತು ಸಿಗಲಾರ್ದೆ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಸುರೇಶ್ ಅಣ್ಣ ವಾಗ್ಮಾಡಿ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಕಲಾವಿದರ ರಕ್ಷಣಾ ವೇದಿಕೆ ಅಂತ ಹೇಳಿ ಒಂದು ವೇದಿಕೆಯನ್ನು ಸಜ್ಜು ಮಾಡಿಕೊಂಡು ಹಳ್ಳಿ ಹಳ್ಳಿಗೆ ಹೋಗಿ ಎಷ್ಟೋ ಟೀಮ್ಗಳನ್ನು ಕಟ್ಟಿ ಎಲ್ಲರಿಗೂ ಒಂದು ಏನಪ್ಪಾ ಅಂದ್ರೆ ನಮ್ಮ ಆಶಾಸನ ಸೌಲಭ್ಯ ಸಿಗಬೇಕನ್ನಂತ ಹೋರಾಟವನ್ನು ಮಾಡಿದ್ರು. ಆ ಹೋರಾಟದಲ್ಲಿ ಕೂಡ ಅನೇಕ ತೊಂದರೆಗಳು ಬಂದ್ರೂ ಕೂಡ ನಮ್ಮಂಥವ್ರನ್ನ ಏನು ಮಾಡಿದ್ರಪ್ಪ ಅಂದ್ರೆ ಮುಂದೆ ಮಾಡಿಕೊಂಡು ನಮಗೆ ಇಂಥ ವೇದಿಕೆಗಳನ್ನು ಕಲ್ಪಿಸಿಕೊಟ್ಟಾರ. ಅವ್ರಿಗೂ ಕೂಡ ಅನಂತ ಕೋಟಿ ನಮಸ್ಕಾರನ ಹೇಳಿ, ಭಾಳ ಮಂದಿ ಮಾತಾಡೋರು ಅದಾರ, ಭಾಳ ಮಂದಿ ಕಲಾವಿದರು ಅದಾರ, ಎಲ್ಲರೂ ಮಾತಿನ ಮುತ್ತುಗಳನ್ನ ಅನಿಸ್ಕೊಂಡವ್ರು ಅದಾರ. ನಮ್ಮ ಹಾಲು ಮತದ ಎಲ್ಲ ಮಾಮ ಹಿರಿಯರು ಬಂದಾರ. ಬಾಳೇನು ಮಾತನಾಡಲಾರದೆ ನನ್ನ ಎರಡು ಮಾತುಗಳಿಗೆ ಇರೋ ಕೊಟ್ಟು ತಮ್ಮೆಲ್ಲರಿಗೂ ಇನ್ನೊಂದ್ಸಲ ನಮಸ್ಕಾರ ಸಲ್ಲಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿವರೆಗೆ ಈ ಹಾಲು ಮತದ ಜಾತ್ರೆಗಳಾಗಬೇಕಾದ್ರೆ ಜಾತಿ ಮರಿಬೇಕು ಅಂತಕ್ಕಂಥದ್ದು ಭಾಳ ಒಳ್ಳೆಯ ಮಾತದ. ಈ ಕಲೆಗೆ ಜಾತಿ ಇಲ್ಲ, ಕಲೆಗೆ ಜಾತಿ ಇಲ್ಲ. ಆ ಜಾತೀಯತೆಯನ್ನು ಯಾರು ಮಾಡಬಾರ್ದು. ನಿಜವಾಗ್ಲೂ ಕೂಡ ನಾವು ಎಲ್ಲ ಕಲಾದೇವಿಯ ಮಕ್ಕಳು ಅನ್ನೋದ್ರ ಬಗ್ಗೆ ವಿಚಾರ ಹಂಚ್ಕೊಂಡಿರ್ತಕ್ಕಂಥ ಬಾಬಾನಗರ ಲಕ್ಷ್ಮಣ್ ಸರ್ ಅವರಿಗೆ ಒಂದ್ಸಾರಿ ಪ್ರೀತಿಯಿಂದ ಚಪ್ಪಾಳೆ ತಟ್ಟೋಣ ಅಂತಾರೆ. ಇನ್ಮೇಲೆ ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷರು ಬೆಂಗಳೂರು ಹಾಗೂ ಮಾನ್ಯ ಈ ಕರ್ನಾಟಕ ಕಂಡಿರ್ತಕ್ಕಂಥ ಶ್ರೇಷ್ಠ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾಜಿ ಲಕ್ಷ್ಮಣ್ ಸವದಿ ಸೌಕಾರ್ ಅವರು ಆಪ್ತರಾಗಿರ್ತಕ್ಕಂಥವ್ರು ಇವತ್ತು ಇಂಥ ನಮ್ಮ ಚಿಕ್ಕ ಕಲಾವಿದರ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅಪ್ಪು ಪೂಜಾರಿ ಅವರು ಕೂಡ ಕಲೆಯ ಬಗ್ಗೆ ಬಹಳ ಪ್ರೀತಿ. ಯಾಕಂದ್ರೆ ರಾಜ್ಯದ ಗೌರವಾಧ್ಯಕ್ಷರಾರ ಅವರು ಕೂಡ ಅಂಥವ್ರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ ಮುಂದಿನ ಮಾತುಗಳನ್ನು ಹೇಳಲಿಕ್ಕೆ ನಮ್ಮ ಸಂಕನಾಳದ ಅವನ್ ಸರ್ ಅವರು ಕೂಡ ರೆಡಿಯಾಗಿರಬೇಕು. ಅದಾದ್ಮೇಲೆ ಹನುಮಂತ್ ಸರ್ ಮತ್ತು ದರ್ಯಾಮ್ ಸರ್ ಅವರು ತಯಾರಿರಬೇಕು. ಹಲವು ಮಾತೇನು ನೀನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಮೊಟ್ಟ ಮೊದಲಿಗೆ ಗ್ರಾಮ ದೇವತೆಯನ್ನು ಎನ್ನ ಹೃದಯಾಳ ಮಂದಿರದಲ್ಲಿ ಧ್ಯಾನಿಸುತ್ತಾ ಹಾಗೂ ಇವತ್ತಿನ ಈ ಶುಭ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೇನದೇ ನಾಡಿನ ಎಲ್ಲ ಈ ಒಂದು ಪೀಠಾಧೀಶರ ಪಾದಾರವಿಂದಗಳಲ್ಲಿ ನಾನು ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ ಹಾಗೂ ಕರ್ನಾಟಕ ಮಹಾರಾಷ್ಟ್ರ ಏನದೇ ನಾಡಿನಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಎಲ್ಲ ನನ್ನ ಡೊಳ್ಳಿನ ಕಲಾವಿದರಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುವುದರೊಂದಿಗೆ ಇವತ್ತಿನ ದಿವಸ ಕಾಗವಾಡ ತಾಲೂಕಿನ ಈ ಒಂದು ಮಂಗಸೂಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆ, ಸಪ್ತಸ್ವರ ಸಂಗೀತ ಕಲಾ ಬಳಗ ಹಾಗೂ ಹಾಲು ಮತದ ಸಮರಸಿಂಹ ಅಂತೇಳಿ ಬಿರುದನ್ನು ಪಡೆದಿರ್ತಕ್ಕಂಥ ನಮ್ಮ ಅಜಿತ್ ಮಾಸ್ತರ್ ಅವರ ರಚಿಸಿ ನಮ್ಮ ಮುರುಗುಂಡಿಯ ದರ್ಯಾಪ್ ಕಾಕ ಆಗಿರ್ಬೋದು, ಅತನಿಯ ಮುರುಗಪ್ಪಣ್ಣ ಆಗಿರ್ಬೋದು, ಪರಸು ಭಂಡಾರಿ ಆಗಿರ್ಬೋದು, ನಮ್ಮ ಸುರೇಶ್ ವಾಗ್ಮೋಡೆ ಸರ್ ಅವರಾಗಿರ್ಬೋದು, ಇವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅಜಿತ್ ಅಣ್ಣ ಅವರು ಮೊದಲನೇ ಸಾರಿ ಈ ನಮ್ಮ ಯೂಟ್ಯೂಬ್ ಸ್ಟಾರ್ ಆಗಿರ್ತಕ್ಕಂಥ ಎಲ್ಲರ ಜನಮೆಚ್ಚದ ಜಾನಪದ ಗಾಯಕನಾಗಿರ್ತಕ್ಕಂಥ ಸುದೀಪ್ ಅಣ್ಣ ಹೆಳವರ್ ಅವರ ಸ್ಟುಡಿಯೋಕ್ಕೆ ಬಂದ ಹಾಡಾಡಕ್ಕೆ ಬಂದಾಗ ಅಚಾನಕ್ಕಾಗಿ ನಾನು ಅಲ್ಲೇ ಸ್ಟುಡಿಯೋ ಪಕ್ಕದಲ್ಲೇ ನನ್ನ ಮನೆ ಇರೋದ್ರಿಂದ, ಯಾಕಂತಂದರೆ ಡೊಳ್ಳಿನ ಕಲಾವಿದರು ಬಂದಾರಪ್ಪ ಅಂತಂದಾಗ ನಮಗೂ ಯಾಕಂದ್ರೆ ನಾವು ಅದೇ ಇದ್ರವ್ರು ಇರೋದ್ರಿಂದ ಅವ್ರನ್ನ ಮಾತಾಡಿಸ್ಲಿಕ್ಕೆ ಹೋದಾಗ ನಾವು ಹಿಂಗೊಂದು ಹಾಡಾಡಕ್ಕೆ ಬಂದೀವ್ರಿ ಸರ್ ಅಂತಂದಾಗ ಒಂದು 2-3 ದಿನ ನಾನು ಅವ್ರ ಜೊತೆ ಸಾಥ್ ಕೊಡಕ್ಕೆ ನಾ ಏನು ಹಾಡಿಲ್ಲ, ಹಾಡ ಬರೆದಿಲ್ಲ, ಅವ್ರ ಜೊತೆ ಸಹಕಾರ ಕೊಟ್ಟು ಅವತ್ತು ಮೊದಲನೇ ದಿನ ಬಂದಾಗ
ನಾವು ಅಜಿತ್ ಸರ್ ಕೈಯಾಗ ಬುಕ್ಕನ್ನು ನೋಡಿದಾಗ 4 ಪೇಜ್ ಇತ್ತು ಒಂದ ಹಾಡ. ಸರ್ ಇದು ಎಲ್ಲ ಯಾವಾಗ ಹಾಡೋದ್ರಿ, ಇದೆಲ್ಲ ರೆಕಾರ್ಡಿಂಗ್ ಯಾವಾಗ ಆಗೋದು ಅಂತೇಳಿ ಅಜಿತ್ ಸರ್ ಕೇಳಿದೆ. ನಿಮಗೆ ಗೊತ್ತಿಲ್ಲ ಕಾಂತತಿ, ಒಂದು 2 ನಿಮಿಷ ನಮ್ಮ ಸುದೀಪ್ ಅಣ್ಣ ಬರಲಿ, ಬಂದ ಮೇಲೆ ಅದನ್ನು ನೋಡಕ್ರಿ ಅಂತಂದ್ರು. ಸುದೀಪ್ ಅಣ್ಣ ಬರ್ಲಾಕ ಯಾಕೋ ಅವತ್ತು ಲೇಟ್ ಆಗಿತ್ತು, ಆರಾಮಿಲ್ಲ ಅಂತೇಳಿ ಸ್ವಲ್ಪ ಕೈ ಕೊಡು ಲೆಕ್ಕದಾಗಿದ್ರು. ನಮ್ಮ ದರ್ಯಾಪ್ ಕಕ್ಕ ಸಿಟ್ಟಿಗೆ ಬೈಲತ್ತಿದ್ರು ಅವ್ರಿಗೆ, ಹಿಂದೆಲ್ರಿ ಕೈ ಕೊಟ್ರಿ ಅಂದ್ರೆ ನಿಮ್ಮನ್ನು ಒಟ್ಟ ಬಿಡೋದಿಲ್ಲ ಬರ್ರಿ ಅಂತೇಳಿ. ಯಾವಾಗ ಸುದೀಪ್ ಅಣ್ಣ ಕಾರ್ಯಕ್ರಮಕ್ಕೆ ಅಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದರು, ಅದನ್ನು ತಗೊಂಡ್ರು, ದಾಟಿ ಚೆಕ್ ಮಾಡ್ರು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಮೊದಲನೇ ಹಾಡು ಕೇವಲ 4.5 ಪೇಜ್ ಇದ್ದದ ಹಾಡು ಕೇವಲ 30 ನಿಮಿಷನೊಳಗೆ ಹಾಡಿ ನಮ್ಮೆಲ್ಲರ ಮುಂದೆ ಹಚ್ಚಿ ಪ್ರಸಾರ ಮಾಡಿದಂಥ ಖ್ಯಾತಿ ಸುದೀಪ್ ಅಣ್ಣಾಗ. ಅದಾದ ಮೇಲೆ ಇದು ಇಷ್ಟಕ್ಕೆ ಮುಗಿಲಿಲ್ಲ. ಅವತ್ತು ಹಾಡ ಮಾಡ್ರು, ಎಲ್ಲರೂ ಕೂಡಿ ಚಾ ಕುಡ್ದೀವಿ. ಹಂಗೆ ಅವ್ರ ಯಾರ್ಯಾರು ಅವ್ರಿಗೆ ಮಾರ್ಗದರ್ಶನ ಮಾಡ್ತಿದ್ರು ಅವ್ರಿಗೆಲ್ಲ ಹಂಗೆ ಬಿಟ್ಟು ಸೌಂಡ್ ಚೆಕ್ ಮಾಡ್ತಿದ್ರು, ಅದರ ಬಗ್ಗೆ ತಕ್ಕೋತಿದ್ರು. ಅದಾದ ಬಳಿಕ 2ನೇ ದಿನ ಮತ್ತೆ 2ನೇ ಒಂದು ಸ್ಟೆಪ್ ನಡೀತು. ಯಾಕಂತಂದ್ರೆ 1ನೇ ಹಾಡಿನೊಳಗೆ ಕೆಲವೊಂದಿಷ್ಟು ಕಲಾವಿದರ ಹೆಸರು ಬಂದಿತ್ತು. 2ನೇ ದಿನ ಉಳಿದಂಥ ಕಲಾವಿದರ, ನಾವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು 6 ಹಾಡು ನಾವು ಹೇಳಿಕೆ ಈಸಿ ಆಗ್ಬೋದು. ಸತತ 8 ದಿನಗಳ ಕಾಲ ಆ ಸ್ಟುಡಿಯೋದೊಳಗೆ ಆ ಪುಣ್ಯಾತ್ಮ ರಾತ್ರಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋದು, ಚತ್ತನ ಮಾತು ಅವ್ನು ಹಿಡ್ಕೊಂಡು ಬಂದು ಅಲ್ಲಿ ಸ್ಟುಡಿಯೋದಾಗ ಕುಂಡ್ರದು. ಇವರ ಅಜಿತ್ ಮಾಸ್ತರ್ ಆಗಿರ್ಬೋದು, ವಾಗ್ಮೋಡೆ ಸರ್ ಆಗಿರ್ಬೋದು, ನಮ್ಮ ಮುರುಗಪ್ಪ ಮಾಸ್ತರ್ ಆಗಿರ್ಬೋದು, ಪರಸು ಭಂಡಾರಿ ಆಗಿರ್ಬೋದು, ದರ್ಯಾಪ್ ಕಕ್ಕ ಆಗಿರ್ಬೋದು, ಅವ್ರ ಜೊತೆ ನಮ್ಮ ಸಹೋದರ ಒಬ್ಬ ನಾನು ಮುರುಗುಂಡೆವು, ಇವರೆಲ್ಲರೂ ಕೂಡಿ ಸತತ 8 ದಿನಗಳ ಕಾಲ ಅಲ್ಲೇ ಚಾ ಕುಡಿದು, ಹೋಟೆಲ್ಗೆ ಹೋಗೋದು, ಸ್ವಲ್ಪ ನಾಷ್ಟ ಮಾಡೋದು, ಮತ್ತೆ ಬಂದು ಸ್ಟುಡಿಯೋದಾಗ ಕುಂಡ್ರದು. ಮತ್ತೆ ಅಷ್ಟ್ರಾಗೊಂದು ನಾ ಬಾಜು ಕೂತ್ ನೋಡ್ತಿದ್ದೆ. ಅಲ್ಲೇ ನಮ್ಮ ಮನೆಯೊಳಗೆ ಕೆಳಗಡೆ ಒಂದು ಹಾಲ್ ಇತ್ತು, ಕುಂಡ್ರಾಕ್ ಒಂದಿಟ್ಟು ಕುರ್ಚಿ, ಒಂದು ಚಾಪಿ ವ್ಯವಸ್ಥೆ ಮಾಡಿಕೊಟ್ಟಿದ್ನಿ. ಬರೋರು ಮತ್ತೊಬ್ಬರದ ಹಾಡಿನೊಳಗೆ ಇಂಥ ಕಲಾವಿದರದ ಹೆಸರು ಉಳ್ದೈತೇನ ಅಂತ ಆ ಕಲಾವಿದರ ಹೆಸರನ್ನು ಹಾಕಿ ಮತ್ತೊಂದು ಪ್ಯಾರ ತಯಾರು ಮಾಡಬೇಕಲ್ರಿ, ಅವ್ರು ಒಬ್ಬರ ಸಂಬಂಧನ ಮಾಡಕ್ಕೆ ಬರೋದಿಲ್ಲ. ಹಿಂಗೆ ಮಾಡಿ 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 ಇವತ್ತು ಸುಮಾರು ಎಷ್ಟಪ್ಪ ಅಂತಂದ್ರೆ 250 ಜನ ಕಲಾವಿದರ ಹಾಡನ್ನು ಸೇರಿಸಿ ಈ ಒಂದು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಇಟ್ಕೊಂಡ್ರು. ಇವತ್ತು ನಾವೊಬ್ಬ ಕಲಾವಿದರ ರಕ್ಷಣಾ ವೇದಿಕೆಯ ರಾಜ್ಯ ಗೌರವ ಅಧ್ಯಕ್ಷನಾಗಿ ಒಂದು ಸುರೇಶಣ್ಣ ವಾಗ್ಮೋಡಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪಳಗಿ ಇವತ್ತು ವೇದಿಕೆಯ ಮುಖಾಂತರ ತಮ್ಮೆಲ್ಲರಲ್ಲಿ ಒಂದು ಮನವಿ ಏನು ಮಾಡ್ತೀನಿ ಅಂತಂದ್ರೆ, ನಾವೇನು ಮಠಮನಿ ಅಂತ ಹೇಳಿ ಅಮೋಘ ಸಿದ್ಧ ಮಹಾಳಿಂಗರಾಯ ಅಂತ ಹೇಳಿ ಮಠಮನಿ ಅಂತ ಹೇಳಿ ಹಾಡಕ್ಕೆ ಹೋಗಿ ಕೆಲವೊಂದಿಷ್ಟು ದಿನಗಳ ಹಿಂದೆ ಏನಾಗಿತ್ತಪ್ಪ ಅಂತಂದ್ರೆ, ನಾ ಹೆಚ್ಚು ತಾ ಹೆಚ್ಚು ಅಂತಕ್ಕಂಥದ್ದು ಕಿವಿಗೆ ಬೀಳ್ತಾ ಇತ್ತು ನಮಗೆ. ಅದಕ್ಕೆ ದಯವಿಟ್ಟು ಇಲ್ಲಿ ಕೂಡಿದಂಥವ್ರು ಹೆಂಗೆ ಅದಿರಪ್ಪ ಅಂತಂದ್ರೆ, ಈ ಸಮುದ್ರದ ಮುಂದೆ ಹಳ್ಳ ಉದಾಹರಣೆ ಕೊಟ್ಟಂಗೆ ಆಗ್ಲತ್ತೈತಿ. ನಿಮಗೆ ಬುದ್ಧಿ ಹೇಳುವಷ್ಟು ದೊಡ್ಡವ ಅಲ್ಲ, ಆದರೂ ಕೂಡ ಈ ಮಠಮನಿ ಅವರಿಗೆ ಒಂದೇ ಒಂದು ನನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ. ನೀವು ಬೆಳೆಸೋದು ನಮ್ಮಪ್ಪನ, ಅವ್ರು ಬೆಳೆಸೋದು ನಮ್ಮಪ್ಪನ, ಎಲ್ಲರಿಗೂ ತಂದೆ ಆ ಭೂಲೋಕದ ಒಡೆಯ ಒಬ್ಬ ಇರುವುದರಿಂದ ಅವು ಹೆಚ್ಚ ಇವು ಹೆಚ್ಚ ಅನ್ನೋದ್ರ ಭರಾಟೆ ಒಳಗೆ ಆ ದೇವ್ರ ಕಮ್ಮಿ ಈ ದೇವ್ರ ಕಮ್ಮಿ ಅನ್ನೋದು ಬೇಡ. ನಾವೆಲ್ಲರೂ ಕೂಡ ಕಲೆಗಾರರಾಗಿ ಕಲೆಗಾರನ ಬೆಳೆಸುವಂಥ ಕೆಲಸ ಮಾಡೋಣ. ಅದರಂತೆ ನಮ್ಮ ಸುದೀಪಣ್ಣ ಹೆಳವರವರು ಈಗಾಗಲೇ 1,50,000 ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಒಬ್ಬ ಜಾನಪದ ಕಲಾವಿದ. ಇವತ್ತು ನಾವೆಲ್ಲರೂ ಕೂಡಿ ಅಜಿತ್ ಅಣ್ಣವರಿಗೆ, ಸುರೇಶ್ ಅಣ್ಣ ಅವರಿಗೆ ತಮ್ಮೆಲ್ಲರ ಮುಖವಂತ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತೇನು ನಾವು ಬಿಡುಗಡೆ ಮಾಡ್ತೀವಿ, ನಾವೆಲ್ಲರೂ ಕೂಡ ಚಾಲೆಂಜ್ ಮಾಡ್ಕೊಳ್ಳೋಣ. ಇವತ್ತು ದೇವ್ರ ಜಾಗದಾಗ ನಿಂತ್ಕೊಂಡು ಆತ್ಮಸಾಕ್ಷಿಯಾಗಿ ನಾವೆಲ್ಲರ ಹಾಡವನ್ನ ಪ್ರಸಾರ ಮಾಡೋದಾದ್ರೆ, ಈ ಕೇವಲ ಒಂದೇ ಒಂದು ವಾರದಾಗ 6 ಹಾಡುಗಳು 1,00,000 ವೀಕ್ಷಣೆಗಳನ್ನ ಎಲ್ಲ ಪಡಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇದೊಂದು ಶಪಥ ಮಾಡಿ, ಅದ್ರ ಜೊತೆಗೇನೆ ಇವತ್ತು ನಮ್ಮ ಗುರುಗಳು ಹೇಳಿದ್ರು, ನಾನು ಅಹಂಕಾರ ನಾ ಅಂದವ್ರಿಗೆ ಇಲ್ಲಿ ಉಳುಗಾಲ ಇಲ್ಲ, ಯಾಕಂತಂದ್ರೆ ಇದು ಭಂಡಾರ ನಂಬಿದವರಿಗೆ ಬಂಗಾರ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಯಾಕಂದ್ರೆ ಅದು ಅಷ್ಟೇ ಸತ್ಯ ಐತಿ. ಭಂಡಾರ ಅಂದಂತಾಗ ನಮಗೊಂದು ಮಾತು 2 ವರ್ಷದಿಂದ ನಮ್ಮ ಅಮರೇಶ್ವರ ಮಹಾರಾಜರು ಒಂದು ಕಡೆ ಒಂದು ಕಥೆಯನ್ನು ಹೇಳಿದ್ರು. ಕಥೆ ಅಲ್ಲದ ನಿಜವಾದ ನಡೆದ ಘಟನೆ. ನಮ್ಮ ಅಥಣಿ ತಾಲೂಕಿನ ಅಡಹಳ್ಳಿ ಗ್ರಾಮದೊಳಗ ನಿಮ್ಮಂತ ಕಲಾವಿದರು, ಕೈಪಟ್ಟ ಕಲಾವಿದರು ಹೊರಗಡೆ ಹೋಗಿ ಕಲಾ ಸೇವೆಯನ್ನು ಮಾಡಿ ಬಂದಂತ ಹಣವನ್ನ ಗೊಳೆ ಮಾಡಿ 5 ಲಕ್ಷ ರೂಪಾಯಿಗಳನ್ನ ಹಣವನ್ನ ಮನೆಗೆ ಒಯ್ದೆ ಗೊಳೆ ಮಾಡಿದ್ರಂತ. ಆ ಅಡಹಳ್ಳಿ ಬೀರೇಶ್ವರನ ಗುಡಿ ಮುಂದೆ ಒಂದು ಬೀರೇಶ್ವರ ಮೂರ್ತಿಯನ್ನ ಪ್ರತಿಷ್ಠಾಪಿಸ್ಬೇಕಂತೇಳಿ ಪಣ ತೊಟ್ಟು ಅಲ್ಲಿ ಗೂಡಿದ ಹಣವನ್ನ ತೆಗೆದುಕೊಂಡು ಆ ಶಿಲಾ ಕಲ್ಪಕಾರನ ಮನೆಗೆ ಹೋದಾಗ ಅವನಿಗೆ 4 ಲಕ್ಷ ರೂಪಾಯಿ ವ್ಯತ್ಯಾಸ ಬಂತಂತ. ಅವ್ರಂದ್ರಂತ ಇಲ್ಲಿ ನಮ್ಮ ಹತ್ರ ಇರೋದು 5 ಲಕ್ಷ, ಅವ್ರು ಬೇಡ್ತಾ ಇರೋದು 9 ಲಕ್ಷ, ಇದು ಆಗೋದಿಲ್ಲ, ಹೊಳ್ಳಿ ಹೋಗು ನಡ್ರಿ ಅಂತಂದಾಗ ಈ ಭಂಡಾರದ ಮಹಿಮೆ ಅನ್ನೋದು ಇಲ್ಲೇ ಗೊತ್ತಾಗ್ತೈತಿ. ಅವತ್ತು ರಾತ್ರಿ ಅಡಹಳ್ಳಿ ಬೀರಪ್ಪ ಅವರು ಕನಿಷ್ಠನೊಳಗೆ ಹೋಗಿ ಇವತ್ತು ನನ್ನ ಭಕ್ತರನ್ನ
ನನ್ನ ಮಕ್ಕಳನ್ನ ನೀ ಇವತ್ತು ಹೊಳ್ಳಿ ಕಳಿಸಬಾರ್ದಾಗಿತ್ತು. ಇದು ನೀ ಮಾಡಿದ ತಪ್ಪೈತಿ. ನೀ ಭಂಡಾರ ನಂಬಿ ಹೋಗು, ನಿನ್ನ ಮನೆಯೊಳಗೆ ಬಂಗಾರ ನಾ ಮಾಡ್ತೀನಿ, ಆ ಭಕ್ತರನ್ನ ಹೊಳ್ಳಿ ಕಳಿಸಿ ನೀ ಮಾಡು ಅಂತಂದಾಗ ತನ್ನ ತಪ್ಪಿನ ಅರಿವಾಗಿ ಅವ ಅಡಳಿಗೆ ಹೋಗಿ ಆ 5 ಲಕ್ಷ ರೂಪಾಯಿದಾಗ ಇವತ್ತ ಅಡಳಿ ಬೀರಪ್ಪನ ಗುಡಿ ಮುಂದೆ ಮೂರ್ತಿಯನ್ನ ಕುಣಿಸ್ಯಾನ. ಅವತ್ತಿಗೆ ಈ ಭಂಡಾರದ ತಾಕತ್ ಏನೈತೆ ಅನ್ನೋದು ಹಿಂದೆ ಕೇಳೋದು ಕತ್ತಿ ಬೇರೆ. ಇವತ್ತು ಈಗಿನ ಇದ್ರೊಳಗೆ ಆಗಿರ್ತಕ್ಕಂಥ ಈ ಸನ್ನಿವೇಶನವನ್ನ ಹೇಳೋದ್ರ ಜೊತೆಗೆ ಭಂಡಾರವನ್ನ ಯಾರು ಅಲ್ಲಗಳಿಬೇಡ್ರಿ, ಇದ್ರಾಗ ಬಂಗಾರ ಐತಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಇಲ್ಲಿ ಕರೆಸಿ ವೇದಿಕೆಗೆ ನನ್ನನ್ನು ಅತಿಥಿ ಸತ್ಕಾರ ನೀಡಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಕಲಾವಿದರಿಗೆ ನನ್ನ ಮಾತಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ಕಲಾವಿದರ ಆರ್ಟಿಸ್ಟ್ ಯೂನಿಯನ್ದು ಕರಾಕ್ರಮಿದು ಭಾಳ ಒಳ್ಳೆಯ ವಿಚಾರ ಹೇಳಿದರು. ಕಲಾವಿದರಲ್ಲಿ ಒಗ್ಗಟ್ಟಿರಬೇಕು ಅಂತಕ್ಕಂಥದ್ದು. ನಾವೇನು ಮಾಡಾಕತ್ತೀವಿ, ಒಂದು 10 ಮಂದಿ ಕೂಡಿದಂದ್ರೆ ಅದೊಂದು ವಿಂಗ ಬೇರೆ ಆಗ್ಯದ. ದಯಮಾಡಿ ನೀವು ಯಾರ ಹಾಡ್ರಿ, ಹಾಲು ಮತದೊಳಗೆ ಅಮೋಘಸಿದ್ರೆ ಹಾಡ್ರಿ, ಮಾಳಿಂಗರಾಯರ ಹಾಡ್ರಿ, ಹೆಂಡ್ರೆ ಹಾಡ್ರಿ, ಗಂಡ್ರೆ ಹಾಡ್ರಿ, ಹರದೇಶ್ ನಾಗೇಶ್ ಹಾಡ್ರಿ, ಯಾವ್ದು ಹಾಡ್ತಾರೆ ಹಾಡ್ರಿ, ಒಗ್ಗಟ್ಟು ಮೊದಲಿರ್ಬೇಕು ನಮ್ಮಲ್ಲಿ ಅಂತ. ಒಬ್ರು ಯಾರೋ ಉದಾಹರಣೆ ಗುರುನಾಥ್ ಸರ್ ಒಂದು ಅಥವಾ ಅಜಿತ್ ಮಾಸ್ತರ್ ಅವರು ಹಾಡ ಬರೆಯಾಕ್ತಾರೆ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು. ಅವ್ನು ನಿನ್ನ ಬಿಟ್ಟ ನೋಡು, ನೀ ಅವನಿಗೆ ಫೋನ್ ಮಾಡು, ಅವ್ನು ನಿನ್ನ ಬಿಟ್ಟ ನೀ ಅವ್ನ ಕಡೆ ಹೋಗ್ಬೇಡ ಅಂತ. ಇಂಥ ತಪ್ಪು ಸಂದೇಶವನ್ನು ಯಾರು ಕೊಡಬಾರ್ದು. ಯಾಕಂದ್ರೆ ಎಲ್ಲರ ತಲೆಯೊಳಗೂ ಕೂಡ ಎಲ್ಲ ಇರೋದಿಲ್ಲ. ಒಬ್ಬ ಕವಿ ಇವತ್ತು ಒಬ್ಬ ಸಾಹಿತ್ಯಗಾರ ಏನೋ ಬರೆದು ಈ ನಾಡಿಗೆ ಧರ್ಮ ಪ್ರವರ್ತಕರ ನಾಮವನ್ನು ಬೆಳೆಸಲಿಕ್ಕೆ ಮುಂದೆ ಬಂದಿದ್ದಾನೆ ಅಂತಂದ್ರೆ ಅವ್ನಿಗೆ ಸಪೋರ್ಟ್ ಮಾಡೋಣ ಅಂತಕ್ಕಂಥದ್ದು. ನೀವೇನು ಇಷ್ಟು ಜನ ಕೂಡಿ ನಮ್ಮ ಡೊಳ್ಳಿನ ಕಲಾವಿದರೆಲ್ಲ ಒಗ್ಗಟ್ಟು ಹಾಕಿದ್ದೆ ಆದ್ರೆ ನೀವು ಖಂಡಿತವಾಗಿ ಡೊಳ್ಳಿನ ಅಕಾಡೆಮಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಹೆಂಗ್ರಿ ಈಗಲೇ ಬರ್ಮನ್ ಮಾಸ್ತರ್ ಅವಾಗೆಲ್ಲರ ಸರ್ ಲಕ್ಷ್ಮಣ್ ಸರ್ ಒಗ್ಗಟ್ಟು ನಾವು ಉಳಿದಿದ್ದೀವಿ ಅಂತಂದ್ರೆ ಇವತ್ತಿಗೆ ಡೊಳ್ಳಿನ ಪದಗಳ ಅಕಾಡೆಮಿ ಆಗ್ತಿತ್ತು. ಯಾಕೆ ಅಕಾಡೆಮಿ ಆಗಲಿಲ್ಲ ನೋಡಿ ಹೇಳ್ರಿ, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಈಗ ಸಂತೋಷ್ ಸರ್ ನಿಲ್ಲಿಸ್ಗೆ ಅವ್ರ ವೇದಿಕೆ ಮೇಲೆ ಬಂದರು ಅಂತಂದ್ರೆ ಮತ್ತ ಹೋಗ್ಯಾನ ಯಾಕೆ ಹೋಗ್ಬಾರ್ದನ್ನು, ಇಂಥ ಮನೋಭಾವನೆ ನಮ್ಮಲ್ಲಿ ಉಳಿಲತ್ತಿದೆ. ಯಾರೇ ಇರಲಿ ಅವರು ಮುಖಂಡತ್ವ ಇರಲಿ, ನಮ್ಮ ಡೊಳ್ಳಿನ ಕಲಾವಿದರಿಗೆ ನಾವು ಅನುಕೂಲ ಸಿಂಧುಗಳಾಗಿರ್ಬೇಕು ಅಂತಕ್ಕಂಥದ್ದು. ಅಂತ ಭಾಷಣಗಳನ್ನ ಹೇಳಿರ್ತಕ್ಕಂಥ ಅಪ್ಪು ಪೂಜಾರಿ ಅವರಿಗೆ ಅಭಿನಂದನೆಯನ್ನು ಹೇಳಿ ಈಗ ಹಿರಿಯರಾಗಿರ್ತಕ್ಕಂತಹ ಜಿಗಜಿಣಗಿಯ ಮಧು ಮಾರಾಯರವರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು. ಅದಾದ್ಮೇಲೆ ಹನುಮಂತ್ ಮಾಸ್ತರ್ ಅವರು ರೆಡಿ ಆಗಿರೋದು. ಮಧು ಮಾರಾಯರ್ ಬರ್ರಿ. ಅದಾದ್ಮೇಲೆ ನಮ್ಮ ಸಂಕನಾಳದ ಅವನ್ ಮಾಸ್ತರ್ ಅವರು ದಯಮಾಡಿ. ಅವನ್ ಮಾಸ್ತರ್ ಬರ್ರಿ ಸರ್, ಬರ್ರಿ. ಹಾ ಬರ್ರಿ. ಉರ್ಲಿಂಗ್ ಅಣ್ಣಾರ್ ಬಹುಶಃ ಅವ್ರ ಬ್ರದರ್ ಅಂತ ಅನ್ಸಾತಿದ್ದೀವ್ರು, ಹೌದಲ್ರಿ? ಹಾ, ಅವ್ರ ತಮ್ಮಾರನ್ ಸರ್. ಅಡಳಿ ಬಗ್ಗೆ ಒಂದು ಉದಾಹರಣೆ ಕೊಟ್ರು ನಮ್ಮ ಅಪ್ಪು ಪೂಜಾರಿ ಅವರು. ಅದು ನಿಜವಾಗ್ಲೂ ಕೂಡ ಇಲ್ಲ ರಮೇಶ್ ಅವರು ಅಡಳಿ ಅವರು, ಅದು ಆಗಿರ್ತಕ್ಕಂಥ ಘಟನೆ ಸತ್ಯವಾಗಿರ್ತಕ್ಕಂಥದ್ದು. ಈ ಭಂಡಾರ ನೀವು ಕೈಯೊಳಗೆ ಇಟ್ಕೊಂಡು ಹೋಗ್ರಿ ನಿಮ್ಮ ಮನೆ ಬಂಗಾರ ಆಗ್ತದೆ ಅಂದ್ರಲ್ಲ, ಅದು ಸತ್ಯವಾದ ಮಾತು. ಅಣ್ಣ ತಮ್ಮರು ಕೂಡ್ಕೊಂಡು ಇವತ್ತು ಅಮೋಘ ಸಿದ್ದೇಶ್ವರ ಸೇವೆಯನ್ನು ಮಾಡಿ ಸಾವಿರಾರು ಕಲಾವಿದರಿಗೆ ಆಶ್ರಯ ಆಗಿರ್ತಕ್ಕಂತಹ ತಂಡದ ಅವನ್ ಸರ್ ಅವರು ಒಂದು ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತಿನ ಈ ಮಂಗಸೋಳಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಹಿರಿಯರೇ, ಅನುಭಾವಿಗಳೇ, ಕಲಾವಿದರೇ, ವೇದಿಕೆ ಮೇಲೆ ಆಸೀನವಾಗಿರುವಂಥ ಎಲ್ಲ ಪರಮ ಪೂಜ್ಯರೇ, ನಿಮ್ಮೆಲ್ಲರ ಅಂತರಾತ್ಮ ಚೈತನ್ಯ ರೂಪವಾಗಿರುವಂಥ ಸಚ್ಚಿದಾನಂದ ಪರಮಾತ್ಮನಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಪುಣ್ಯಾತ್ಮರೇ. ಈಗಾಗಲೇ ಎಲ್ಲ ಕಲಾವಿದರು ಹೇಳ್ದಂಗ ನಮ್ಮ ಮಂಗಸೂಳಿ ಅಜಿತ್ ಸಾರು, ಕುಮದಿ ಉಮೇಶ್ ಮಾಸ್ತಾರು, ನಮ್ಮ ಪಡಗಾನೂರು ಗುರುನಾಥ್ ಸಾರು ಪ್ರಯತ್ನ ಪಟ್ಟು ಈಗಂತಿರ್ತಾರ ನೋಡ್ರಿ, ಮದ್ವಿ ಆದ ಬಳಿಕ ಮದ್ವಿ ಆಲ್ಬಮ್ ಇರ್ತದ, ಯಾಕ ಅದು ಕಂಟಿನ್ಯೂ ನೋಡ್ಲಾಕ. ಅದರಂತೆಯೇ ಈ ಕಲಾವಿದರು ಹೆಸರ, ಅವ್ರು ಪಟ್ಟಂತ ಶ್ರಮ, ಅವರು ಬಳಸಿರುವಂತ ಶಬ್ದಗಳು, ಅವರು ಹಾಡಿರುವಂತ ಶ್ರಮ ಅದು ವ್ಯರ್ಥ ಆಗಿ ಹೋಗಬಾರ್ದು ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ಕಲಾವಿದರು ಅವ್ರ ಕಲೆಯಲ್ಲಿ ಉಳಿಲಿ ಬೇಡ, ಅವ್ರ ಪ್ರಾಪಂಚಿಕ ಜೀವನದಲ್ಲಿ ಏನೋ ಅಡೆತಡೆಯಾಗಿ ಹಾಡುವುದನ್ನ, ಬಾರ್ಷಾಡುವಂಥದನ್ನ, ತಾಳ ಬಡಿಯುವಂಥದನ್ನ, ಸಾಹಿತ್ಯ ಬರೆಯುವಂಥದನ್ನ ಬಿಟ್ಟು ತೆರೆಮರೆಗೆ ಸರಿದ್ರು ಕೂಡ ಆ ಕಲೆ ನಿಜವಾಗ್ಲೂ ಈ ಭೂಮಿ ಮೇಲೆ ಚಿರಕಾಲ ಉಳಿಲಿ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಅಜಿತ್ ಸರು, ಗುರುನಾಥ್ ಸರು,
ಉಮದಿ ಉಮೇಶ್ ಸರು ಇನ್ನುಳಿದ ಕಲಾವಂತರು ಎಲ್ಲ ಹಿರಿಯರು ಕೂಡಿಕೊಂಡು ಅದು ಚಿರಕಾಲ ಅವರ ಕಲೆ ಉಳಿಲಿ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು ಆ ಕಲಾವಿದರ ಮೇಲೆ ಸಾಹಿತ್ಯ ಬರೆದು ಚಿರಕಾಲ ಉಳಿಲಿ ಅಂತ ಪ್ರಯತ್ನ ಪಟ್ಟಿದ್ದಾರೆ ಪುಣ್ಯಾತ್ಮರೇ. ಅಂತ ಕವಿಗಳಿಗೂ ಮತ್ತು ಪ್ರಯತ್ನ ಪಟ್ಟಂತ ಎಲ್ಲ ನನ್ನ ಹಿರಿಯರಿಗೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟಬೇಕು ಪುಣ್ಯಾತ್ಮರೇ. ನಮ್ಮಂತ ಕಲಾವಂತರನ್ನ ಪದ್ಯ ರೂಪದಿಂದ ಮಾತಿನ ರೂಪದಿಂದ ಈಗಾಗಲೇ ನಮ್ಮ ಬಾಬಾನಗರ ಲಕ್ಷ್ಮಣ ಮಾಸ್ತರು ಇನ್ನೋರ್ವ ಹಿರಿಯರಾಗಿರುವಂಥ ಅಪ್ಪಣ್ಣ ಪೂಜಾರಿ ಅವರು ನಮ್ಮಲ್ಲಿ ಕಲಾವಂತರಲ್ಲಿ ತಾರತಮ್ಯ ಬರಬಾರದು. ಯಾಕಪ್ಪ ಅಂತಂದ್ರ ನನಗಿಂತಲೂ ನೀವೆಲ್ಲ ಹಿರಿಯರೇ ಇದ್ದೀರಿ. ನಾವು ಬಹಳದಿಂದ ಕಲಾವಂತರು ಇರ್ಬೋದು ಕರೆ, ಆದರೂ ನೀವು ಪಟ್ಟಂತ ಶ್ರಮಕ್ಕ ನಾ ಇನ್ನೂ ಸಣ್ಣವನೇ. ನೀವು ನಿಮಗಾದಂತ ಅನುಭವ, ನೀವು ತುಳಿದಂತ ಮುಳ್ಳಿನ ನಾವು ತುಳಿದಿರ್ಲಕ್ಕಿಲ್ಲ. ಪುಣ್ಯಾತ್ಮರೇ, ನೀವೆಲ್ಲ ಶ್ರಮ ಪಟ್ಟಿರಿ. ನಮ್ಮ ಹಿರಿಯರು ಕಾಕಾಗಳು ಕೊಬ್ಬರಿ ಪಟ್ಟಿಗೆ ಕಟ್ಟಿಗೆ ಡೋಳು ತಗೊಂಡು ಹಾಡ್ಯಾರ ಕರೆ. ಎಷ್ಟೋ ಮಂದಿ ಹೆಸರು ಉಳ್ದೈತಿ, ಭಾಳ ಮಂದಿ ಹೆಸರು ತೆರೆ ಮರೆಗೆ ಎಷ್ಟೋ ಮಂದಿಗೆ ನೆನಪೇ ಇಲ್ಲ. ಆ ನೆನಪು ಉಳಿಲಿ ಅನ್ನುವಂತ ಕಾರ್ಯಕ್ರಮವನ್ನು ಸಾಹಿತ್ಯ ಬರೋದು ನಮ್ಮ ಅಜಿತ್ ಸರು ಬೆಳೆಸಿದಾರ ಪುಣ್ಯಾತ್ಮರೇ. ಇನ್ನೊಂದು ಸಂದೇಶ ಏನಪ್ಪಾ ಅಂತಂದ್ರ ಈ ಸದ್ದ ಗುರುನಾಥ್ ಸರು, ಅಜಿತ್ ಸರು ಇವ್ರು ಮಾಳಿಂಗರಾಯನ ಪದವನ್ನ ಬರೆದು ಪದ್ಯವನ್ನ ಬರೆದು ಹಾಡುವಂತ ಕಲಾವಂತರು. ನಮ್ಮಲ್ಲಿ ಏನಾಗ್ಲಕತ್ತದಪ್ಪ ಅಂತಂದ್ರ ಅಜಿತ್ ಮಾಸ್ತರು ಮಾಳಿಂಗರಾಯನ ಮೇಲಿನ ಕಲಾವಂತರು, ಮತ್ತು ನಮ್ಮ ರಾಮಣ್ಣರು ಮಾಳಿಂಗರಾಯನ ಮೇಲಿನ ಕಲಾವಂತರು. ಇವ್ರು ಮಾಳಿಂಗರಾಯನ ಮೇಳನವ್ರು ಬರೆದು ಹಾಡಿದ್ರಪ್ಪ ಅಂತಂದ್ರ ಅಮೋಘ ಸಿದ್ಧನ ಮೇಳನವ್ರು ಸಪೋರ್ಟ್ ಮಾಡಬಾರ್ದು ಅವ್ರಿಗೆ. ಅಮೋಘ ಸಿದ್ಧನ ಮೇಳನವ್ರು ಬರೆದು ಹಾಡಿದ್ರಪ್ಪ ಅಂತಂದ್ರ ಮಾಳಿಂಗರಾಯನ ಮೇಳನವ್ರು ಸಪೋರ್ಟ್ ಮಾಡಬಾರ್ದು ಅವ್ರಿಗೆ. ನಿಜವಾಗ್ಲೂ ಪುಣ್ಯಾತ್ಮರೇ, ನಮ್ಮಲ್ಲಿರುವಂತ ನಮ್ದು ಏನು ತಪ್ಪಕತ್ತದಪ್ಪ ಅಂತಂದ್ರ ನಮ್ಮ ವಾಗ್ಮುಡೆ ಸರ್ ಹೇಳಿದ್ರಪ್ಪ ಅಂತಂದ್ರ 4 ಮಂದಿ ಮುಂದೆ ಹೊಂಟ್ರಪ್ಪ ಅಂತಂದ್ರೆ 8 ಮಂದಿ ಕಾರ್ ಹಿಡಿದು ಜಗ್ಗು ನಡೆದವು. ಈ ತಾರತಮ್ಯವನ್ನ ನಾವು ಬಿಡಬೇಕು. ಯಾವತ್ತೀ ನಾವು ಈ ತಾರತಮ್ಯವನ್ನು ನಾವು ಬಿಡುದಿಲ್ಲ, ನಿಜವಾಗ್ಲೂ ನಮ್ಗೆ ಅಮೋಘ ಸಿದ್ಧ ಮಾಳಿಂಗರಾಯ ಒಲಿದಿಲ್ಲ. ನಾವು ನಿಜವಾಗ್ಲೂ ದೇವ್ರು ನಮಗೆ ಒಲಿಬೇಕಾಗಿತ್ತಪ್ಪ ಅಂತಂದ್ರ ಒಬ್ಬ ಮಾಳಿಂಗರಾಯನ ಮೇಲಿನ ಕಲಾವಂತನೇ ಮಾಡ್ಲಿ, ಎಲ್ಲಾ ಕಲಾವಂತರನ್ನ ಎತ್ತುವಂತ ಪ್ರಯತ್ನ ಮಾಡಬೇಕು. ನಮ್ಮ ನೀಗ್ತಿತ್ತಪ್ಪ ಅಂತಂದ್ರ ಅವ್ರನ್ನ ಬೆಂಬಲಿಸ್ಬೇಕು. ನೀಗ್ಲಿಲ್ಲಪ್ಪ ಅಂತಂದ್ರೆ ತೆಪ್ಪಗ ಸುಮ್ಮ ಸೈಡ್ ಇರಬೇಕು. ಅದನ್ನ ಕಾಲು ಹಿಡಿದು ಜಗ್ಗುವಂತ ಪ್ರಯತ್ನವನ್ನು ನಾವು ಯಾರೂ ಮಾಡಬಾರ್ದು. ಕಾಲು ಹಿಡಿದು ಜಗ್ಗುವಂತ ಗುರುನಾಥ್ ಮಾಸ್ತರ್ ಮಾಡ್ಲಿ, ಬೇಡ ನಾ ಮಾಡ್ಲಿ, ಯಾರೇ ಕಲಾವಂತರು ಒಬ್ಬ ಕಲಾವಂತರನ್ನ ಬೆಳೆಸೋದು ಪ್ರಯತ್ನ ಮಾಡಕತ್ತಿಲ್ಲಪ್ಪ ಅಂತಂದ್ರ ನಿಜವಾಗ್ಲೂ ನಾವು ಕಾಲು ಹಿಡಿದು ಜಗ್ಗುವಂತ ಪ್ರಯತ್ನ ಮಾಡಿದೆವಪ್ಪ ಅಂತಂದ್ರ ನಮ್ಮನ್ನ ಕಾಲು ಹಿಡಿದು ಜಗ್ಗಾಕ ಪ್ರಯತ್ನ ಮಾಡವ ಅಮೋಘ ಸಿದ್ಧ ಮಾಳಿಂಗರಾಯ ಸಮರ್ಥದಾರ. ವಾಗ್ಮುಡೆ ಸರ್ ಹೇಳದಲ್ಲ, ಭಂಡಾರ ಬಾಳ ಮಂದಿನ ಉಬ್ಬರಿಗಿಗೂ ಒಯ್ದದ. ಭಂಡಾರ ಒಮ್ಮೆ ನೋಡಿ ನೋಡಿ ತುಳಿತಪ್ಪ ಅಂತಂದ್ರೆ ಎದ್ದು ಬರ್ಲಾರ್ದಂಗ ತುಳಿತದೆ. ನಡಟ್ಟಿ ನಾಗರಾಯ ಗೌಡನ್ನ ಮತ್ತ ದೈಗೊಂಡ ಗೌಡನಂತ ಅಂತಿಂತ ಗೌಡನ್ನ ತುಳ್ದಾಗ ನಾವ್ಯಾಗಿಡ ತಪ್ಪಲ್ರಿ, ಬಸ್ ಚಾರ್ಜ್ ಹಾಕೊಳಕ್ ಬಸ್ ಚಾರ್ಜ್ ಇಲ್ಲ ನಮಗ. ಮತ್ ನಾವು ಬಹಳ ತೋರಿಸಬಾರ್ದು ಅದನ್ನ. ನಾವು ಇನ್ನೊಬ್ಬರಿಗೆ ವಿನಯದಿಂದ ಮಾತಾಡಿ ಅಮೋಘ ಸಿದ್ಧ ಮಾಳಿಂಗರಾಯ ಬದ್ದಲ್ದಾಗ ಅವ್ರು ಮಾಡಿರುವಂತ ಪ್ರಯತ್ನಕ್ಕ, ಅವ್ರು ಮಾಡಿರುವಂತ ಪಾವಡವನ್ನ ದೇವತೆಗಳಲ್ಲಿ ಎಣಿಸಲಾರೆ. ಅವಾಗ ಭಾರಿ ಮಾತಾಡ್ದೆ, ಗಪ್ಪ ಅನ್ನೋ ನನ್ನ ಮಾತಿಗೆ ಈ ತಾರತಮ್ಯ ನಮ್ಮಲ್ಲಿ ಬರಬಾರದು. ಅಮೋಘ ಸಿದ್ಧ ಮಾಳಿಂಗರಾಯ ಬೀರದೇವರ ಗುರು ರೇವಣ ಸಿದ್ಧ ಅವ್ರು ಪಟ್ಟಂತ ಶ್ರಮಕ್ಕ ಅವ್ರು ಎಂದು ಹುಟ್ಟಿ ಎಂದು ನೀವು ಹೋಗ್ಯವ್ರು ಅದು ಗೊತ್ತಿಲ್ರಿ. ನೀವೆಲ್ಲ ಹಿರಿಯರದಲ್ಲಿ ಪಟಕದ ಕಾಕಗಳು, ನೀವು ಪಟ್ಟಂತ ಶ್ರಮಕ್ಕ ನಾವಿನ ಭಾಳ ಸಣ್ಣವ್ರು. ಕಟ್ಟಿಗೆ ನೋಡ್ರಿ ಕೊಬ್ಬರಿ ಪಟ್ಟಿಗೆ ಹಾಡಿರಿ ನೀವೆಲ್ಲ. ಅವಾಗ ನಾವು ಗೆರಿ ಕೊರ್ದು ಹೊಗ್ಯವ್ರಿ, ಅದು ಗೆರಿ ಕೊರ್ದು ಹೋಗಿ ಹೊಂಟೇವಪ್ಪ ಅಂತಂದ್ರು ನಮ್ಮಲ್ಲಿ ತಾರತಮ್ಯ ಆಗ್ಲಾಕತ್ತದ. ವಾಗ್ಮುಡಿ ಸರ್ ಹೇಳ್ದಂಗ ನಾವೆಲ್ಲ ಒಂದೇ ಅನ್ನುವಂತ ಭಾವ ಯಾವತ್ತು ಬರ್ತೈತಿ. ಸುಮಾರು ಈ ಸದ್ದು ವಾಗ್ಮುಡಿ ಸರ್ ಆಗ್ಲಿ, ಗುರುನಾಥ್ ಸರ್ ಆಗ್ಲಿ, ಉಮೇಶ್ ಸರ್ ಆಗ್ಲಿ, ನಮ್ಮ ಅಜಿತ್ ಅಣ್ಣವ್ರಾಗ್ಲಿ 250 ಮಂದಿದು ಕಲಾವಂತರನ್ನ ಬರೆದಕ್ಕಿಂದ ಸಾಹಿತ್ಯವನ್ನ ಮಾಡಿಕೊಂಡು ಹಾಡಿದಾರಂತ. ಸುಮಾರು ಪಾರಿಜಾತದಲ್ಲಿ ಕುಲಗುಡು ತಮ್ಮಣ್ಣ, ಕೌಜಲ್ಗಿ ನಿಂಗವ್ವ, ಲೋಕಾಪುರ ದೇಶಪಾಂಡೆ, ಜಮಖಂಡಿ ಅಪ್ಪಲಾಲ ಪಾರಿಜಾತಕ್ಕಾಗಿ ಬದುಕಿದ್ರು ಅವರೆಲ್ಲ ಕಲಾವಂತರು. ಈ ಡೊಳ್ಳಿನ ಪದಕ್ಕಾಗಿ ಬದುಕಿರುವಂತ ಕಲಾವಂತರು ಸುಮಾರು ಸರ್ವೆ ಮಾಡಿದ್ರ ಒಂದು 5-6 ಸಾವಿರ ಜನಸಂಖ್ಯೆ ಆಕೆ 5-6 ಸಾವಿರ ಜನಸಂಖ್ಯೆ ಆಕ್ಯವ್ ಕರೆ. ಒಂದೇ ಊರಾಗ 8 ಮಾಳ ಅವ ಮಾಡಿದ್ ಇವ್ ಸರಿ ಇಲ್ಲ, ಇವ ಮಾಡಿದ್ ಅವ್ ಸರಿ ಇಲ್ಲ.
ಒಂದ್ ಒಣ್ಯಾಗ ಅವ ಹಾಡ್ತಿದ್ನಪ್ಪ ಅಂತಂದ್ರೆ ಬೀರ್ ದೇವ್ರ ಜಾತ್ರೆಗೆ ಅವ ಹಾಡ್ತಿದ್ನಪ್ಪ ಅಂತಂದ್ರೆ ಇವತ್ತು ಚಂಜಿಕ್ ಅವ ಹಾಡಿದ್ನಪ್ಪ ಅಂತಂದ್ರೆ ಅವನಕಿನ ಏಕ ನಂಬರ್ ಆಗ್ಬೇಕು ನೋಡತ್ತೇಳಿ ನಾಳೆಗೆ ನಾವು ಹಾಡ್ತೇವೆ. ಹಾಡ್ರಿ ಬ್ಯಾಡ ಅನ್ನೋದಿಲ್ಲ, ಬೆಳೆಸ್ರಿ ನಿಮ್ಮ ಕಲೆಯನ್ನು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಮ್ಮ ಕಲೆ ಹೆಂಗಾಗಬೇಕಪ್ಪ ಅಂತಂದ್ರ ಆ ದೇವ್ರ ಪುಣ್ಯಾಗ ಆಗ್ಬೇಕು ಹೊರತಾಗಿ ದೇವ್ರ ಗುಡಿ ಬಿಟ್ಟು ನನ್ನ ಕೈ ಬಿಟ್ರೆ ಸಾಕು ಇವ್ರು ಅನ್ನಂಗ ಆಗ್ಬಾರ್ದು ನಮ್ಮ ಕಲೆ. ಆ ಕಲೆ ನಮ್ಮಲ್ಲಿ ಎಲ್ಲ ಭಾವನೆಗಳಲ್ಲಿ ಒಂದಾಗಿ ಅಮೋಘ ಸಿದ್ಧ ಮಾಳಿಂಗರಾಯ ನಮ್ಮವ ಅವ್ರು ಪಟ್ಟಂತ ಶ್ರಮಕ್ಕೆ ನಾವು ಯಾವತ್ತು ಚಿರಋಣಿಯಾಗಿ ದೇವತೆಗಳಲ್ಲಿ ಎಗ್ಗೆಣಿಸಲಾರಿ ಆ ಕಲಾವಂತರನ್ನ ಅವ್ರಿಗೆ ಬೆಂಬಲ ಕೊಡುವಂತ ಕಾರ್ಯವನ್ನ ನಾವು ನೀವು ಕೂಡಿಕೊಂಡು ಮಾಡುಮು ಅನ್ನುವಂತ ಪ್ರಯತ್ನವನ್ನ ಮತ್ತೊಮ್ಮೆ ಮಾತನ್ನು ಹೇಳುತ್ತಾ ಇಲ್ಲಿ ನಾನು ಎಲ್ಲ ಕಲಾವಿದರು ಕೂಡಿಕೊಂಡು ನಮ್ಮನ್ನು ಇಲ್ಲಿ ತನಕ ಕರೆಸಿ ಪ್ರೋತ್ಸಾಹವನ್ನ ಮಾಡಿದ್ದಾರಪ್ಪ ಅಂತಂದ್ರೆ ಪುಣ್ಯಾತ್ಮರೇ, ನಿಮ್ಮೆಲ್ಲರ ಆಶೀರ್ವಾದ, ಎಲ್ಲ ಕಲಾವಂತರ ಆಶೀರ್ವಾದ, ಅಮೋಘ ಸಿದ್ಧ ಮಾಳಿಂಗರಾಯನ ಆಶೀರ್ವಾದ ಆ ಹಾಡಿದಂತ ಸುದೀಪಣ್ಣ ಹೆಳವರ ಮೇಲೆ, ಗುರುನಾಥ ಮಾಸ್ತರ್ ಮೇಲೆ, ಉಮೇಶ್ ಮಾಸ್ತರ್ ಮೇಲೆ, ಇನ್ನುಳಿದಂತ ಎಲ್ಲ ಪೂಜ್ಯರ ಮೇಲೆ ಸದವಂದ ಕಾಲ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ಯಾವತ್ತೂ ಇರಲಿ ಅಂತ ನನ್ನ ಮಾತಿಗೂ ಕೊಡ್ತಾ ಇದ್ದೇನೆ ಪುಣ್ಯಾತ್ಮ.